ಮತ್ತೆ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯಿತಾ? ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಕೋರರ ಪರ ಕಾಂಗ್ರೆಸ್ ಶಾಸಕರ ಬ್ಯಾಟಿಂಗ್. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಕೋರರ ಬಿಡುಗಡೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಕೂಡ ಆ ಮನವಿಯನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಶಾಸಕರ ಮನವಿಯನ್ನ ಪರಿಗಣಿಸಿ ಗಲಭೆಕೋರರನ್ನ ಬಿಡುಗಡೆ ಮಾಡುತ್ತಾ ಸರ್ಕಾರ. ಅಂದು ಕಾಂಗ್ರೆಸ್ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರು ಗಲಭೆಕೋರರು. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಇಟ್ಟಿದ್ರು ಗಲಭೆಕೋರರು. ಇಂದು ಆ ಗಲಭೆಕೋರರ ಬಿಡುಗಡೆಗೆ ಈಗಿನ ಕಾಂಗ್ರೆಸ್ ಶಾಸಕರಿಂದಲೇ ಒತ್ತಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಶಾಸಕರ ಮನವಿಗೆ ಒಪ್ಪಿ ಗಲಭೆಕೋರರನ್ನ ಬಿಡುಗಡೆಗೊಳಿಸುತ್ತಾ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಕಾಂಗ್ರೆಸ್ ಸರ್ಕಾರ? ಡಿಜೆಹಳ್ಳಿ ಗಲಭೆಕೋರರ ಕೇಸ್ ವಾಪಸ್ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ಯಾರೇ ಆಗಲಿ ಅಮಾಯಕರ ರಕ್ಷಣೆ ಆಗಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಪುಲಕೇಶಿ ನಗರ ಶಾಸಕ ಶ್ರೀನಿವಾಸ್ ಮನವಿಗೆ ಡಿಕೆ ಶಿವಕುಮಾರ್ ಸ್ಪಂದಿಸಿದರ ಹಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತೇವೆ, ಅಮಾಯಕರ ಬಿಡುಗಡೆಗೆ ನಾನು ಮನವಿ ಮಾಡಿದ್ದೇನೆ, ಗಲಭೆಕೋರ ಸಂಬಂಧಿಕರ ಅರ್ಜಿಯನ್ನ ಸ್ವೀಕರಿಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಗಲಭೆಯಲ್ಲಿ ಅಮಾಯಕರಿದ್ರೆ ಕಾಪಾಡಬೇಕಲ್ವಾ ಅನ್ನುವಂತಹ ಡಿಸಿಎಂ ಪ್ರತಿಕ್ರಿಯೆ ಏನಿದೆ? ಹಾಗಿದ್ರೆ ಈ ಕೇಸ್ ವಾಪಸ್ ಬಗ್ಗೆ ಡಿಕೆಶಿ ಸುಳಿವು ಕೊಡ್ತಾ ಇದ್ದಾರಾ? ಕಾನೂನಿನ ಅಡಿಯಲ್ಲಿ ನ್ಯಾಯ ಒದಗಿಸುವ ಕೆಲಸ ಮಾಡ್ತೇವೆ, ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚಿಸಿ ನ್ಯಾಯ ಒದಗಿಸ್ತೇವೆ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2020 ಆಗಸ್ಟ್ 11ರಂದು ನಡೆದಂತಹ ಗಲಭೆ ಅದು. ಕಾನೂನು ಅಡಿಯಲ್ಲೇ ಡಿಜಿಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಿದ್ ಬರೋದಿಲ್ಲ. ಲೀಗಲ್ ಆಗಿ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತವಾಗೂ ಹೇಳಿದ್ರು. ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಲಾಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ಗಲಭೆಕೋರರ ಪರ ಕಾಂಗ್ರೆಸ್ ಶಾಸಕರ ಬ್ಯಾಟಿಂಗ್. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಕೋರರು ಅಮಾಯಕರು ಅಂತಿದ್ದಾರೆ ಶಾಸಕ ಶ್ರೀನಿವಾಸ್. ಗಲಭೆಕೋರರನ್ನ ಅಮಾಯಕರು ಅಂದಿದ್ದಾರೆ ಶಾಸಕ. ಗಲಭೆಕೋರರ ಬಿಡುಗಡೆಗೆ ಶ್ರೀನಿವಾಸ್ ಒತ್ತಾಯಿಸ್ತಾ ಇದ್ದಾರೆ. ಗಲಭೆಯಲ್ಲಿ ಕೆಲ ಅಮಾಯಕ ಯುವಕರನ್ನ ಬಂಧಿಸಲಾಗಿದೆ, ಕೂಡಲೇ ಅಮಾಯಕರನ್ನ ಬಿಡುಗಡೆ ಮಾಡಬೇಕು. ಅವರ ಕುಟುಂಬಸ್ಥರು ನನ್ನ ಬಳಿ ಬಂದು ಮನವಿ ಮಾಡಿದ್ದಾರೆ, ನಾನು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಅಂತ ಶಾಸಕ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ಕಾನೂನಿನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ. ನಮ್ಮದು ಒಂದು ಒತ್ತಾಯ ಇದೆ. ಈ ಡಿಜಿಹಳ್ಳಿ ಕೆಜಿಹಳ್ಳಿ ಗಲಭೆಯಲ್ಲಿ ಅಮಾಯಕರ ಇರೋರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರೆಗೂ ಮನವಿ ಮಾಡ್ತೀವಿ. ಅಮಾಯಕರೆಲ್ಲ ಇದರಲ್ಲಿ ಕಾನೂನು ಸಿಲುಕಿಸಿರೋದು ತಪ್ಪು. ನಿಜವಾದ ಅಪರಾಧಿಗಳ ಅವ್ರದ್ದೇನ ಕಾನೂನು ಕ್ರಮದಲ್ಲಿ ಕ್ರಮ ಕೈಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ಅಮಾಯಕರನ್ನ ಬರೀ ಫೋನ್ ಮೇಲೆ ಟವರ್ ಮೇಲೆ ನೀವು ಕಂಡುಹಿಡಿದು ಬಿಟ್ಟು ಅವ್ರನ್ನ ಒಳಗಡೆ ಹಾಕೋದು, ಕೇಸ್ ಬುಕ್ ಮಾಡೋದು ತಪ್ಪು. ಅಂಥವ್ರನ್ನ ಬಿಡುಗಡೆ ಮಾಡಿ ಅಂತ ನಮ್ಮದು ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಇದ್ದಾರೆ ಆ ಕೇಸಲ್ಲಿ ಇದ್ದಾರೆ. ಅದೆಲ್ಲ ತನಿಖೆ ಅಂತ ಹಂತದಲ್ಲಿ ಇದೆ. ಅದೆಲ್ಲ ಮಾಹಿತಿ ನಮ್ಮ ಕಾನೂನು ಇಲಾಖೆಯಲ್ಲಿ ಇದೆ. ಮನವಿ ಮಾಡಿದ್ದೀವಿ. ಅಮಾಯಕರನ್ನ ಬಿಡುಗಡೆ ಮಾಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಸರ್ಕಾರಕ್ಕೆ, ಹೋಮ್ ಮಂತ್ರಿಗೆ, ಗೃಹ ಮಂತ್ರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಮಾಡಿದ್ದೀವಿ. ಅದು ನಡೀತಾ ಇದೆ. ಅದರಲ್ಲಿ ತನಿಖೆ ನಡೀತಾ ಇದೆ. 3 ವರ್ಷದಿಂದ 37 ಜನ ಜೈಲಿನಲ್ಲಿದ್ದಾರೆ. ಬಂಧಿತರು ಅಮಾಯಕರು, ಯಾವುದೇ ತಪ್ಪು ಮಾಡಿಲ್ಲ. ಗಲಭೆಯಲ್ಲಿ ಅವರಿದ್ದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ. ತಪ್ಪು ಮಾಡಿದವ ಆರಾಮಾಗಿ ಹೊರಗಿದ್ದಾನೆ. ಸುಮ್ಮನೆ ನಿಂತು ನೋಡ್ತಾ ಇದ್ದವರು ಜೈಲಿನಲ್ಲಿರಬೇಕಾ? ಯಾವ ನ್ಯಾಯ ಅಂತ ಆ ಬಂಧಿತರ ಮನೆಯವರು, ಮುಸ್ಲಿಂ ಮಹಿಳೆಯರು ಪ್ರಶ್ನಿಸ್ತಾ ಇದ್ದಾರೆ. ಅರ್ಜಿ ಹಿಡಿದು ನ್ಯಾಯಕ್ಕಾಗಿ ಆಗಮಿಸಿದ್ರು
ಗಲಭೆಕೋರ ಕುಟುಂಬಸ್ಥರು. ಜನಸೇವೆಗೆ ನಾನು ಸದಾ ಸಿದ್ಧಬದ್ಧ ಎನ್ನುವಂತಹ ಸಂದೇಶವನ್ನ ಜನರಿಗೆ ರವಾನಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅರ್ಜಿ ಹಿಡಿದು ನ್ಯಾಯಕ್ಕಾಗಿ ಆಗಮಿಸಿದ್ರು ಕುಟುಂಬಸ್ಥರು. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಯಲ್ಲಿ ಬಂಧಿತಕ್ಕೊಳಗಾದಂತಹ ಬಂಧಿತರು ಅವರೆಲ್ಲ ಅಮಾಯಕರು, ಯಾವುದೇ ತಪ್ಪು ಮಾಡಿಲ್ಲ ಅಂತಿದ್ದಾರೆ ಅವರ ಕುಟುಂಬಸ್ಥರು. 3 ವರ್ಷದ ಜೈಲಲ್ಲಿದ್ದಾರೆ. ಅವ್ರು ಯಾರು ಕೂಡ ತಪ್ಪು ಮಾಡಿದವರಲ್ಲ, ಸುಮ್ಮನೆ ನಿಂತು ನೋಡ್ತಾ ಇದ್ದವರು. ಅಂಥವ್ರು ಜೈಲಲ್ಲಿ ಇರಬೇಕಾ ಅಂತ ಅವರ ಕುಟುಂಬಸ್ಥರು ಪ್ರಶ್ನಿಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವನಿಗೆ ಜೈಲು ಶಿಕ್ಷೆ ಮಾಡಿದ್ದಾರೆ, ಆದ್ರೆ ಏನು ಇದು ಕೇಸ್ ಪ್ರೂವ್ ಆಗಿಲ್ಲ. ಅದ್ರ ಮೇಲೆ ಅವರು UAPA ಹಾಕಿ ಅವನಿಗೆ ಇದು ಜೈಲಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈಗ ನಾವು ಎಲ್ಲರೂ ಮತ್ತೊಂದು ಸಾಕಷ್ಟು 2 ವರ್ಷ 3 ವರ್ಷದಿಂದ ನಾವು ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಾ ಇದೀವಿ. ಎಲ್ಲಿಂದ ನಮ್ಗೆ ಆಗ್ತಾ ಇದೆ ಅಲ್ಲಿ ಎಲ್ಲ ಹೋಗಿ ನಾವು ಮನವಿ ಮಾಡ್ತಾ ಇದೀವಿ. ಯಾಕೆಂದ್ರೆ ಅವನಿಗೆ ಬಿಡುಗಡೆ ಮಾಡ್ಬೇಕಂತ. ಅವ್ರೆಲ್ಲರೂ ವಿಕ್ಟಿಮ್ಸ್, ಅವರು ಅಮಾಯಕರು, ಏನ್ ಮಾಡಿಲ್ಲ, ಅವ್ರು ತಪ್ಪು ಮಾಡಿಲ್ಲ. ಅವರು ಆ ಗಲಭೆನಲ್ಲಿ ಇದು ಅಂತ ಏನು ಸಾಕ್ಷಿನೂ ಇಲ್ಲ. ಗಲಭೆ ಮಾಡಿದ್ರು ಎಲ್ಲರೂ ಹೋಗಿ ಮನೆಯಲ್ಲಿ ಸಾಕಷ್ಟು ಸುಖವಾದ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ತಮ್ಮ ನೋಡಿದ್ರೆ ಅಲ್ಲಿ ಇದಾನೆ, ಅವನು ಹೆಂಗಿದ್ದಾರೆ ಏನಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಏನು ಮಾಹಿತಿನೂ ನಮ್ಗೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಇಲ್ಲ, ಸುಮ್ನೆ ಏನು ಇಲ್ಲಿ ಫಂಕ್ಷನ್ ಆಗ್ತಾ ಇದೆ ಮೇಡಮ್. ಈಗ ಎಲ್ಲರೂ ಬರ್ತಾ ಇದ್ದಾರೆ, ಬಂದು ಹಿಂಗ್ ನೋಡ್ಕೊಂಡು ಫೋಟೋ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದೇನ್ ತಪ್ಪಾ? ಆ ಡಿಜೆಹಳ್ಳಿ ಕೇಸ್ ನಡೆದಾಗ ಅಲ್ಲಿ ಸುಮ್ನೆ ಬಂದು ನಿಂತ್ಕೊಂಡವ್ರು ಜೈಲಲ್ಲಿ ಇರ್ಬೇಕಾ? ಇದೇನ್ ನ್ಯಾಯನಾ ಮೇಡಮ್? ತಪ್ಪು ಮಾಡಿದವರು ಮನೆಯಲ್ಲಿ ಇರ್ಬೇಕು, ತಪ್ಪು ಮಾಡದೇ ಇರೋರು ಜೈಲಲ್ಲಿ ಇರ್ಬೇಕಾ? ಅದು 3.5 years ಮೇಡಮ್. ಯಾರು ಸುಮ್ನೆ ಇರ್ತಾರೆ ಹೇಳಿ? ಆ ಮನೆಯಲ್ಲಿ ಒಬ್ಬನೇ ಕೆಲಸ ಮಾಡೋನು, ಆ ಮಕ್ಳು ಇದ್ದಾರೆ, ಹೆಂಡತಿ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದವರ ಕುಟುಂಬಸ್ಥರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅವರ ಪರವಾಗಿ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ? ಹಾಗಿದ್ರೆ ಅವರನ್ನ ಬಿಡುಗಡೆ ಮಾಡುವಂತಹ ಮನಸ್ಥಿತಿಯಲ್ಲಿ ಸರ್ಕಾರ ಇದೆಯಾ? ಅಂಥದ್ದೊಂದು ಬೆಳವಣಿಗೆಯಲ್ಲಿ ಕಂಡು ಬರ್ತಾ ಇದೆಯಾ? ಏನ್ ನಡೀತು? ಪ್ರತಿಮಾ, 3.5 ವರ್ಷಗಳ ಹಿಂದೆ ನಡೆದಂಥ ಡಿಜೆಹಳ್ಳಿ ಕೆಜೆಹಳ್ಳಿಯ ಗಲಭೆ ಏನಿತ್ತು ಅದು ಕಾನೂನು ಸುವ್ಯವಸ್ಥೆನ ನಾಚಿಸುವಂತಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುತ್ತೆ. ಆಗ ಗಲಭೆಯಲ್ಲಿ ಪಾಲ್ಗೊಂಡಂಥವ್ರನ್ನ CCTV ಫೋಟೇಜ್ಗಳು, ಹಾಗೆ ಪೊಲೀಸರ ಹೇಳಿಕೆ, ಹಾಗೆ ಮೊಬೈಲ್ ಟವರ್ಗಳ ಮೂಲಕ ಒಂದಷ್ಟು ಜನನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿರ್ತಾರೆ. ಅದರಲ್ಲಿ 37 ಜನ ಇವತ್ತಿಗೂ ಕೂಡ ಈ ಬಂಧನದಲ್ಲೇ ಇರ್ತಕ್ಕಂಥದ್ದು. ಸೊ ಅವರನ್ನ ಬಿಡುಗಡೆ ಮಾಡಿ ಎನ್ನುವಂತಹ ಒಂದು ಮನವಿಯನ್ನ ಹೊತ್ಕೊಂಡು ಶಿವಾಜಿನಗರ ಡಿಜೆಹಳ್ಳಿ ಕೆಜೆಹಳ್ಳಿಗೆ ಸಂಬಂಧಪಟ್ಟಂತಹ ಮುಸ್ಲಿಂ ಮಹಿಳೆಯರೇನಿದ್ರು ಅವರು ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಜೊತೆಗೆ ಭೇಟಿಯನ್ನ ಕೂಡ ಮಾಡಿದ್ರು, DCMಗೆ ಮನವಿಯನ್ನ ಕೂಡ ಕೊಟ್ಟರು. ಆ ಸಂದರ್ಭದಲ್ಲಿ ಇಲ್ಲಿ ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಮುಖಂಡರುಗಳು ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಗಲಭೆಕೋರರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಬಂದಿರತಕ್ಕಂಥದ್ದನ್ನ ನೋಡ್ತಾನೆ ಇದ್ವಿ. ಈ ಹಿಂದೆ ಕೂಡ ಇದೇ DK ಶಿವಕುಮಾರ್ ಅವರು ಪತ್ರವನ್ನು ಕೂಡ ಬರೆದಿರ್ತಾರೆ. ಅಮಾಯಕರು ಬಲಿಯಾಗ್ತಾ ಇದ್ದಾರೆ, ಅಮಾಯಕರು ಬಂಧಿತರಲ್ಲಿ ಅಮಾಯಕರಿದ್ದಾರೆ, ಅವ್ರನ್ನ ಬಿಡುಗಡೆಗೊಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ. ಇದೀಗ ಇದೇ ಒಂದು ಕಾಯಿನ್ ಅನ್ನ ಎಲೆಕ್ಷನ್ ಟೈಮಲ್ಲೂ ಕೂಡ ಕಾಂಗ್ರೆಸ್ ಯೂಸ್ ಮಾಡಿರುತ್ತೆ. ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಯಾರೆಲ್ಲ ಅಮಾಯಕರಿದ್ದಾರೆ, ಯಾರೆಲ್ಲ ಬಂಧಿತರಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡ್ತೀವಿ. ಹಾಗೆ ಇರುವಂತಹ ಸಣ್ಣ ಪುಟ್ಟ ಕೇಸ್ಗಳು ಕೂಡ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ, ಆ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟು ಮತಗಳ ಗಳಿಕೆಗೆ ಓಲೈಕೆಯನ್ನ ಮಾಡಿರುವಂತಹ ಪ್ರಯತ್ನವನ್ನು ಕೂಡ ನೋಡಬಹುದು. ಅದರ ಮುಂದುವರೆದ ಭಾಗ ಅನ್ಬೋದು. ಇವತ್ತು ಶಾಸಕರು ಇರ್ಬೋದು, ಜೊತೆಗೆ DCM ಕೂಡ ಅಮಾಯಕರು ಇದ್ದಾರೆ ಅನ್ನುವಂಥದ್ದನ್ನೇ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ಅವ್ರಿಗೆ ನ್ಯಾಯವನ್ನ ಕೊಡಿಸ್ಬೇಕು. ಹಾಗಾದ್ರೆ ನ್ಯಾಯವನ್ನ ಕೊಡಿಸೋದು ಅಂತ ಅಂದ್ರೆ ಇನ್ನೇನಾಗುತ್ತೆ? ಅವ್ರನ್ನ ಬಂಧ ಮುಕ್ತಗೊಳಿಸೋದು. ಅಲ್ಲಿಗೆ ಆ ಡಿಜೆಹಳ್ಳಿ ಹಾಗೂ ಕೆಜೆಹಳ್ಳಿ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧ ಮುಕ್ತಗೊಳಿಸ್ತೀವಿ, ಅವ್ರನ್ನ ಬಂಧನದಿಂದ ಬಿಡುಗಡೆಗೊಳಿಸ್ತೀವಿ ಅನ್ನುವಂತಹ ಒಂದು ರೀತಿಯಾದಂತಹ ಇಂಡೈರೆಕ್ಟ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸರಿ, ಹಾಗಿದ್ರೆ ಅಲ್ಲಿರೋರು ಗಲಭೆಕೋರರಲ್ಲ, ಅವರು ಅಮಾಯಕರ ಹಾಗಾದ್ರೆ ನಿಜವಾಗ್ಲೂ ಗಲಭೆ ಮಾಡಿದವರು ಯಾರು? ಹಾಗಾದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ತನ್ನಿಂದ ತಾನೇ ನಡೆದೋಯ್ತಾ? ಅಷ್ಟು ದೊಡ್ಡ ಬೆಂಕಿ, ಅಷ್ಟು ದೊಡ್ಡ ಗಲಭೆ, ಎಷ್ಟೋ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಸಾಕಷ್ಟು ಜನ ಪೊಲೀಸರಿಗೂ ಕೂಡ ಆ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏಟ್ಗಳು ಪೆಟ್ಟುಗಳು ಬಿದ್ದಿತ್ತು, ಸಾಕಷ್ಟು ಜನಕ್ಕೆ ಹಾನಿಯಾಗಿತ್ತು. ಸೊ ಅವೆಲ್ಲದಕ್ಕೂ ಕೂಡ ಉತ್ತರ ಏನು DCM ಕಡೆಯಿಂದ? ಯಾಕಂತಂದ್ರೆ ಒಂದು ಗಲಭೆಯನ್ನ ನಾವು ಪ್ರೋತ್ಸಾಹವನ್ನ ಮಾಡ್ತೀವಿ ಅಂತ ಆದ್ರೆ, ಗಲಭೆಕೋರರನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಮತಗಳ ಆಧಾರದ ಮೇಲೆ ಸೊ ಇದೇ ರೀತಿಯಾದ
ರೀತಿಯಾದಂತಹ ಒಂದು ಪ್ರಕರಣಗಳು ನಡೀತಾ ಹೋಗುತ್ತೆ. ಹಾಗಿದ್ರೆ ಕಾನೂನು ಸುವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಕಾಪಾಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆಯಾ ಸರ್ಕಾರ ಈ ಮೂಲಕವಾಗಿ? ಅಂದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣವನ್ನ ಮತ ಬ್ಯಾಂಕ್ ಆಗಿ ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ ಮತ್ತೊಮ್ಮೆ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಗಲಭೆಯಲ್ಲಿ ಭಾಗಿಯಾದಂತವರು ಅಮಾಯಕರು ಅವ್ರನ್ನ ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನ ಮಾಡ್ತೀವಿ, ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಮತ್ತಷ್ಟು ಸ್ಟೇಟ್ಮೆಂಟ್ ಗಳನ್ನ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಅಂತಕ್ಕಂಥ ಅನುಮಾನ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ರಕ್ಷಾ, ಇವತ್ತಾಗಿದ್ರೆ ಆ 37 ಜನರ ಕುಟುಂಬಸ್ಥರು ಕೂಡ ಬಂದಿದ್ರ? ಆ ಮಹಿಳೆಯರು ಬಂದು ಏನು ಮನವಿಯನ್ನ ಸಲ್ಲಿಸಿದ್ರು, ಅವರೆಲ್ಲ ಅಮಾಯಕರಿದ್ದಾರೆ, ಯಾರು ಏನು ಮಾಡಿಲ್ಲ ಅಂತ. ಆಲ್ಮೋಸ್ಟ್ ಪ್ರತಿಮಾ, ನಾವು ನೋಡ್ದಂಗೆ ಸುಮಾರು 18ರಿಂದ 19 ಕುಟುಂಬದ ಸದಸ್ಯರು, ಅವರ ಸಿಸ್ಟರ್ಸ್ ಇರ್ಬೋದು, ಹಾಗೆ ಅವರ ಪತ್ನಿಯರು, ಈ ರೀತಿಯಾಗಿ ಮಕ್ಕಳನ್ನು ಕೂಡ ಸಾಕಷ್ಟು ಜನ ಕರ್ಕೊಂಡು ಬಂದಿದ್ರು. ಎಲ್ಲರ ಒಂದು ಮನವಿ, ಎಲ್ಲರ ಒಂದು ಪತ್ರ ಏನಿತ್ತು ಅದು ಆಸ್ ಇಟ್ ಈಸ್ ಇತ್ತು, ಕೇವಲ ಅವರ ಹೆಸರುಗಳು ಮಾತ್ರ ಚೇಂಜ್ ಇದ್ವು ಅಂತಾನೆ ಹೇಳ್ಬೋದು. ಅವರು ಪತ್ರವನ್ನ ಕೂಡ ಕೊಟ್ಟರು, ಜೊತೆಗೆ MLA ಅವ್ರನ್ನ ಮೀಟ್ ಮಾಡೋದಿರ್ಬೋದು, DCM ನ ಮೀಟ್ ಮಾಡೋದಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ರು. ಅವರಿಗೂ ಕೂಡ ಮತ್ತದೇ ಭರವಸೆ, ಯಾವ ರೀತಿಯಾಗಿ ಎಲೆಕ್ಷನ್ ಟೈಮ್ನಲ್ಲಿ ಭರವಸೆಯನ್ನ ನೀಡಿದ್ರು, ಹೌದು ಅಮಾಯಕರಿರುವಂತವ್ರನ್ನ ಬಿಡುಗಡೆ ಮಾಡ್ತೀವಿ ಅಂತ ಅದೇ ಒಂದು ಭರವಸೆಯನ್ನ ನೀಡಿದ್ದಾರೆ. ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ 37 ಜನ ಬಂಧಿತರಷ್ಟೇ ಅಲ್ಲ, ಸಾಕಷ್ಟು ಜನರ ಮೇಲೆ ಕೇಸ್ಗಳು ಕೂಡ ಇದೆ, ಗಲಭೆಯಲ್ಲಿ ಭಾಗಿಯಾದವರ ಮೇಲೆ. ಆ ಕೇಸ್ಗಳ ಖುಲಾಸೆ ಬಗ್ಗೆನೂ ಕೂಡ ಭರವಸೆಯನ್ನ ನೀಡ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿಯಾದಂತಹ ಒಂದು ಭರವಸೆಯ ಸ್ಟೇಟ್ಮೆಂಟ್ ಇವತ್ತು ಕೂಡ ಕಾಂಗ್ರೆಸ್ ಮುಖಂಡರುಗಳ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಪ್ರತಿಮಾ, ರಕ್ಷಾ, ಈಗ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ, ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಜೊತೆಗೆ DCM ಕೂಡ ಒಂದು ರೀತಿಯಲ್ಲಿ ಅವರಿಗೆ ಪೂರಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಹೋದ್ರೆ ಒಂದು ಎತ್ತಸಾಗ್ತಾ ಇದೆ. ಈ ಕೇಸ್ನ ವಾಪಸ್ ಪಡೆಯುವಂತಹ ಒಂದು ಪ್ರಯತ್ನಗಳು ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ ಅನ್ನೋದರ ಸುಳಿವು ಸಿಗ್ತಾ ಇದೆಯಾ ಹಾಗಿದ್ರೆ ಅಂತ? ಎಸ್ ಪ್ರತಿಮಾ, ಯಾಕಂತಂದ್ರೆ ಸರ್ಕಾರ ಆಡಳಿತಕ್ಕೆ ಬರೋಕ್ಕೂ ಮುಂಚಿನಿಂದಲೂ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕ್ಕೂ ಮುನ್ನವೇ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹಿಂದಿನ ಸರ್ಕಾರಕ್ಕೆ ಪತ್ರವನ್ನ ಬರೆದು ಮನವಿಯನ್ನ ಕೂಡ ಮಾಡಿದ್ರು. ಸೊ ಆಗಿಂದಲೇ ಒಂದು ಓಲೈಕೆಯ ಪ್ರಯತ್ನ ನಡೀತಾ ಇತ್ತು. ಸೊ ಇದೀಗ ಯಾವ ರೀತಿಯಾಗಿ ನಾವು ಗ್ಯಾರಂಟಿಗಳನ್ನ ಕೊಟ್ಟು ಬಂದ್ರು, ಅಂದ್ರೆ ಒಂದಷ್ಟು ನಾವು ಇಂತಹ ಒಂದಷ್ಟು ಯೋಜನೆಗಳನ್ನ ತರ್ತೀವಿ ಅಂತ ಬಂದ್ರು, ಆ ಯೋಜನೆಯಲ್ಲಿ ಡಿಜೆಹಳ್ಳಿ ಕೆಜೆಹಳ್ಳಿ ಭಾಗಕ್ಕೆ ಬರೋದಾದ್ರೆ ಇದು ಕೂಡ ಒಂದು ಯೋಜನೆ ಅನ್ನೋ ರೀತಿಯಲ್ಲಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಇರುವಂತಹ 37 ಜನರ ಬಿಡುಗಡೆ ಇರ್ಬೋದು, ಹಾಗೆ ಕೆಲವೊಂದು ಕೇಸ್ಗಳ ಖುಲಾಸೆ ಇರ್ಬೋದು, ಅದಕ್ಕೋಸ್ಕರ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಮತ್ತೊಮ್ಮೆ ಇದನ್ನ ಮಾಡೋದ್ರ ಮೂಲಕ ಈಗ MP ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಈ ಮೂಲಕ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಮತ ಹೋಲೈಕೆಗೆ, ಮನ ಹೋಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗುವಂತ ಚಾನ್ಸಸ್ ಇದೆ. ಆದ್ರೆ ಈ ವಿಚಾರವಾಗಿ ಯಾವ ರೀತಿ ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂತಹ ಒಂದು ವಿಚಾರಣೆಗಳು ನಡೆಯುತ್ತೆ, ವಾದ ಪ್ರತಿವಾದಗಳು ನಡೆಯುತ್ತೆ, ಅದು ಕೂಡ ಮುಖ್ಯವಾಗಿರುತ್ತೆ. ಕೇವಲ ಸರ್ಕಾರದ ಪಾತ್ರವಷ್ಟೇ ಇರೋದಿಲ್ಲ, ಸರ್ಕಾರದ ಪಾತ್ರದ ಜೊತೆಗೆ ನ್ಯಾಯಾಲಯ ಇದನ್ನ ಒಪ್ಕೊಳ್ಳುತ್ತಾ, ಅವರ ಬಂಧನವನ್ನ ಅವರನ್ನ ಬಂಧಮುಕ್ತಗೊಳಿಸಲಿಕ್ಕೆ ಒಪ್ಕೊಳ್ಳುತ್ತಾ, ಹಾಗೆ ಪೊಲೀಸ್ ಇಲಾಖೆ ಯಾವ ರೀತಿಯ ಸಾಕ್ಷ್ಯಾಧಾರಗಳನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅವುಗಳು ಕೂಡ ಮುಖ್ಯವಾಗಿರುತ್ತೆ. ಆದ್ರೆ ಕಾಂಗ್ರೆಸ್ಸಿಗೆ ಸದ್ಯಕ್ಕೆ ಇವರನ್ನ ಬಂಧನದಿಂದ ವಿಮುಕ್ತಿಗೊಳಿಸಬೇಕು, ಇವರು ಅಮಾಯಕರು ಅಂತ ಹೇಳುವಂತಹ ಹೇಳಿಕೆಗಳಿದೆಯಲ್ಲ, ಇವರ ಮೇಲೆ ಇರುವಂತಹ ಓಲೈಕೆಯನ್ನ ಅಟ್ಲೀಸ್ಟ್ ಪದಗಳನ್ನಾರು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ನ್ಯಾಯಾಲಯದಲ್ಲೂ ಕೂಡ ವಾದ ವಿವಾದಗಳನ್ನ ಆಲಿಸಬೇಕು, ಸಾಕ್ಷ್ಯಾಧಾರಗಳನ್ನ ನೋಡಬೇಕು. ಪೊಲೀಸ್ ಇಲಾಖೆಯ ಒಂದು ವಾದ ವಿವಾದಗಳನ್ನು ಕೂಡ ನ್ಯಾಯಾಲಯ ಆಲಿಸಿದ ನಂತರವಷ್ಟೇ ಇದಕ್ಕೆ ಮುಕ್ತಿ ಅಂತ ಹೇಳ್ಬಹುದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.